ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೀವು ನೋಡಿರ್ತೀರಾ ನಾವೆಲ್ಲಿದ್ದೀವಿ ಅಂತ. ಥಂಬ್ನೇಲ್ನಲ್ಲಿ ಆಲ್ರೆಡಿ ನಾನು ಮೆನ್ಷನ್ ಮಾಡಿದ್ದೀನಿ. ನಾವಿವತ್ತು ಪ್ರಾಣಿ ಪೆಟ್ ಸೆಂಚುರಿ ಅನ್ನೋ ಒಂದು ಬ್ಯೂಟಿಫುಲ್ ಆದ ಜಾಗದಲ್ಲಿದ್ದೀವಿ. ಹೌದು, ಇಲ್ಲಿ ನೀವು ಎಲ್ಲ ಥರ ಪೆಟ್ಸ್ ಅನಿಮಲ್ಸ್ನ ನೋಡ್ಬೋದು. ಹಾಗೆಯೇ ಇಲ್ಲಿ ರೆಸ್ಕ್ಯೂ ಆಗಿರೋ ಕೆಲವು ರೆಪ್ಟೈಲ್ಸ್ಗಳು ಕೂಡ ಇದೆ. ಸೊ ಮತ್ತು ಇಲ್ಲಿ ನಿಮಗೆ ಅವರು ಮನೆಗೆ ತೊಗೊಂಡು ಹೋಗಿ ಸಾಕೋದು ಕೂಡ ಕೆಲವು ಪೆಟ್ಸ್ನ ಕೂಡ ಇಟ್ಟಿದ್ದಾರೆ. ಸೊ ಒಂಥರ ಇವ್ರ ಕಾನ್ಸೆಪ್ಟ್ ನನಗೆ ತುಂಬಾ ಇಷ್ಟ ಆಯಿತು. ಮತ್ತು ಇದು ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಒಂದು ವೀಕೆಂಡಲ್ಲಿ ನಾವು ಬೇರೆ ಯಾವುದ್ಯಾವುದೋ ಜಾಗದಲ್ಲಿ ಹೋಗಿ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಈ ಥರ ಒಂದು ಜಾಗದಲ್ಲಿ ಹೋದಾಗ ಖಂಡಿತ ನಿಮಗೆ ಒಂದು ಲರ್ನಿಂಗ್ ಮತ್ತು ನಾಲೆಡ್ಜ್ ಕೂಡ ಸಿಗುತ್ತೆ. ಹಾಗೆ ಅಷ್ಟೇ ಅಲ್ಲ, ನೀವು ಇಲ್ಲಿ ಪ್ರಾಣಿಗಳನ್ನ ಮುಟ್ಬೋದು ಕೂಡ. ಸೊ ಇವ್ರು ನೋಡಿ ನಮ್ಮ ಹತ್ರ ತೊಗೊಂಡು ಬರ್ತಾರೆ, ಎಷ್ಟು ಚೆನ್ನಾಗಿ ಮುಟ್ಟೋದಕ್ಕೆ ಬಿಡ್ತಾರೆ. ಹಾಗೆ ನಮಗೆಲ್ಲ ಒಂದು ಮೈಂಡಲ್ಲಿ ಇದೇನೆಂದರೆ, ಟಾಟಾಯ್ಸ್ ಬ್ಯಾಕು ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಅದು ಎಷ್ಟೇ ಬಿಲ್ಡಿಂಗ್ ಮೇಲೆಯಿಂದ ಬಿದ್ದರೂ ಕೂಡ ಏನೂ ಆಗಲ್ಲ ಅಂತ. ಬಟ್ ಆ್ಯಕ್ಚುಲಿ ಅದು ಸುಳ್ಳು. ಬಿಕಾಸ್ ಅವ್ರು ಅದನ್ನು ಹೇಳಿದ್ರು, ನಾವು ಅದನ್ನು ಟ್ಯಾಪ್ ಮಾಡಿದ್ರೆ ಮತ್ತು ಅದಕ್ಕೆ ಟಚ್ ಮಾಡಿದ್ರೆ ಅದಕ್ಕೂ ಫೀಲ್ ಆಗುತ್ತೆ. ಹಾಗೆ ಇದಕ್ಕೆ ಬ್ಯಾಕ್ ಬೋನ್ ಕೂಡ ಹಿಂದೆನೇ ಇರೋದ್ರಿಂದ ನಾವು ಜೋರಾಗಿ ಟ್ಯಾಪ್ ಮಾಡಿದ್ರೆ ಅದು ಬ್ರೇಕ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅಂತ ಹೇಳ್ತಾಯಿದ್ರು. ಎಷ್ಟೋ ಒಳ್ಳೆ ಮಾಹಿತಿ ಅಂದರೆ ಖಂಡಿತ ಇದೆಲ್ಲ ನಮಗೆ ಅಷ್ಟು ಕ್ಲಿಯರಾಗಿ ಗೊತ್ತಿರಲಿಲ್ಲ. ಬಟ್ ಇಲ್ಲಿ ಪ್ರತಿ ಒಂದು ಪೆಟ್ಸ್ ಬಗ್ಗೆನೂ ಇವರು ಕ್ಲಿಯರ್ ಸೆಷನ್ನ ಕೊಡ್ತಾರೆ. ಮತ್ತು ಇಲ್ಲಿರೋ ಸ್ಟಾಫ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಎಲ್ಲೂ ನಮಗೆ ಬೋರ್ ಅಂತಲೇ ಅನಿಸಲ್ಲ, ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಟ್ ನೀವು ಎಕ್ಸ್ಪೀರಿಯನ್ಸ್ನ ಮಾಡಬೇಕಂದ್ರೆ ಖಂಡಿತ ಈ ಪ್ಲೇಸ್ನ ವಿಸಿಟ್ ಮಾಡಿ. ಹಾಗೆ ಇಲ್ಲಿನ ಒಂದು ಪ್ರಾಣಿಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಿಮಗೆ ಒಂದು ಒಳ್ಳೆ ಜಾಗ ಅಂತಲೇ ಹೇಳ್ಬೋದು. ನೀವೇ ನೋಡಿ ಮುಂದೆ ಎಷ್ಟು ಚೆನ್ನಾಗಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ. ನಾವಂತೂ ಡೈಲಿ ಎಲ್ಲನೂ ನೋಡೋಕ್ಕಾಗಲ್ಲ, ಬಟ್ ಇಲ್ಲಿ ಒಂದೇ ಕಡೆ ನಾವೆಲ್ಲ ಪೆಟ್ ಅನಿಮಲ್ಸ್ನ ನೋಡಿ ಅದನ್ನು ಟಚ್ ಮಾಡ್ಬೋದು, ಅದನ್ನು ಫೀಲ್ ಮಾಡ್ಬೋದು ಅಂದರೆ ಖಂಡಿತ ತುಂಬ ಚೆನ್ನಾಗಿರುತ್ತೆ. ಬಟ್ ಒಂದು ಒಳ್ಳೆ ಚೇಂಜ್ ಅಂತಲೇ ಹೇಳ್ಬೋದು. ಸೊ ಇವ್ರ ಕಾನ್ಸೆಪ್ಟ್ ನಂಗೆ ತುಂಬಾ ಇಷ್ಟ ಆಯಿತು. ನೋಡಿ ನನ್ನ ಮಗ ಎಷ್ಟು ಖುಷಿಪಟ್ಟು ಅದನ್ನು ಮುಟ್ತಾನೇ ಇದ್ದ. ಸೊ ಈ ಥರ ಮಕ್ಕಳಿಗೆ ಅಂದರೆ ಒಂದು 3-3.5 ವರ್ಷದ ಮೇಲೆ ಮಕ್ಕಳಿಗೆ ಸೊ ಈ ಥರ ಪ್ಲೇಸ್ಗೆ ಕರ್ಕೊಂಡೋದ್ರೆ ಸೊ ಅವ್ರಿಗೂ ಒಂದು ಲರ್ನಿಂಗ್ ಇರುತ್ತೆ, ನಾಲೆಡ್ಜ್ ಬರುತ್ತೆ. ಪ್ಲಸ್ ಮೇಯ್ನ್ಲಿ ಅವ್ರಿಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಬರುತ್ತೆ. ಸೊ ನೋಡಿ, ಇಲ್ಲಿ ಒಂದು ಚಿಕ್ಕ ಗೋಟ್ ಬಂದು ಅದು ನನ್ನ ಹಸ್ಬೆಂಡ್ ಅವ್ರ ಕಾಲ್ದು ಲೇಸ್ ಕೂಡ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತು. ಅವಾಗ ಅವ್ರು ಹೇಳಿದ್ರು ಇದೇನಾದರೂ ಹೊಸದಾಗಿ ನೋಡಿದ್ರೆ ಸೊ ಅವಾಗ ಅದು ಬಂದು ತಿನ್ನುತ್ತೆ ಅಂತ. ತುಂಬ ಕ್ಯೂಟಾಗಿ ಚಿಕ್ಕ ಗೋಟ್ಸ್ ಎಲ್ಲ ಇಲ್ಲಿತ್ತು, ನೋಡ್ತಾ ಇರ್ಬೋದು ನೀವು. ಓಕೆ, ನಾವು ಈ ಸೆಟಪ್ ಏನ್ ಗಿಡಗಳೆಲ್ಲ ನೋಡ್ತೆ. ಓಕೆ, ಓಕೆ, ಇದು ಲೈವ್ ವರ್ಮು. ಯಾರು ಟ್ರೈ ಮಾಡ್ತೀರಾ? ತಿನ್ಬೇಕು. ವೆರಿ ಗುಡ್. ಓಕೆ, ಜಸ್ಟ್ ಈ ವರ್ಮ್ನ ಅಬ್ಸರ್ವ್ ಮಾಡಿ.
ಸೊ ಈ ಫಿಶ್ ಅಂತ ಹೈಲೈಟ್ ಅಂತ ಹೇಳ್ಬೋದು. ಸೊ ಅವಾರ್ಮ್ ಇಟ್ಕೊಂಡಿದ್ದ ತಕ್ಷಣ ಅದು 10 ಅಡಿಯಷ್ಟು ನೀರನ್ನ ಸ್ಪ್ರೆಡ್ ಮಾಡಿ ಅವಾರ್ಮ್ನ ಇಟ್ಕೊಳ್ಳುತ್ತಂತೆ. ಸೊ ನಿಜವಾಗ್ಲೂ ಇದಂತೂ ನನಗೆ ಬೆಸ್ಟ್ ಅಂತ ಅನ್ನಿಸ್ತು. ಅವ್ರು ನಮಗೋಸ್ಕರ ಮತ್ತೆ ಇನ್ನೊಂದು ಸತಿ ಕೂಡ 2ನೇ ಸತಿ ಕೂಡ ಮಾಡಿ ತೋರಿಸಿದ್ರು. ಓಕೆ, ನೋಡಿದ್ರೆ ಅವ್ರು ಯಾವ ತರ ಹೋಗಿದ್ರು ಅಂತ. ಆ ತರ ಉಗಿಯೋದೇ ಅವರು 10 ಅಡಿ ಗಂಟೆ ಈಸಿಯಾಗಿ ಉಗಿತಾರೆ. ಭಯ ಪಡ್ತಾರೆ. ಓಕೆ, ನನ್ನ ಕೈಯಲ್ಲಿ ಯಾವ ಪ್ರಾಣಿ ನೋಡ್ತಾ ಇದ್ದೀರಾ? ಓಕೆ, ನಿಮ್ಗೆಲ್ಲ ಹೇರ್ ಮತ್ತೆ ಟಾರ್ಟಾಯ್ಸ್ ಕತೆ ಗೊತ್ತಲ್ವಾ? ಮನೆ ಅಕ್ಕಪಕ್ಕ ಸ್ಟೋರ್ಗಳಲ್ಲೆಲ್ಲ ಏನ್ ನೋಡ್ತೀರಾ ಅದೆಲ್ಲ ಯುರೋಪಿಯನ್ ರ್ಯಾಬಿಟ್. ಓಕೆ ಓಕೆ, ರ್ಯಾಬಿಟ್ ಏನ್ ತಿನ್ನುತ್ತೆ? ಇವಾಗ ನೀವು ನೋಡ್ತಾ ಇರೋದು ರ್ಯಾಬಿಟ್ಸ್ ಅಂತೂ ತುಂಬಾ ಕ್ಯೂಟಾಗಿತ್ತು. ಇದನ್ನು ನನ್ನ ಮಗ ತುಂಬಾ ಇಷ್ಟಪಟ್ಟು ಅದನ್ನು ಖುಷಿಯಿಂದ ಎತ್ಕೊಳ್ತಾ ಇದ್ದ. ಮತ್ತು ನಾವು ರ್ಯಾಬಿಟ್ಸ್ಗೆ ಆಲ್ಮೋಸ್ಟ್ ತುಂಬ ಕ್ಯಾರೆಟ್ಸ್ ಎಲ್ಲ ಹಾಕ್ತೀವಿ, ಹಾಕಬಾರ್ದು ಅಂತ ಕೂಡ ಹೇಳಿದರು. ಇವ್ರಿಗೆ ಡೂಬಿಯಾ ಕಾಕ್ರೋಚ್ ಅಂತ ಕರೀತಾರೆ. ಇವ್ರು ಬಂದು ಅರ್ಜೆಂಟೈನಾ ದೇಶದಲ್ಲಿ ಕಂಡು ಬರ್ತಾರೆ. ನೋಡಿದ್ರಲ್ಲ, ಫಾರಿನ್ ಕಾಕ್ರೋಚ್. ಇವರು ಅಡಲ್ಟ್. ಇವರು ಈಗ ಕೂಡ ತಿಂತಾರೆ ನೋಡಿ. ಬೀಟ್ರೂಟ್ ಕೊಟ್ಟಿದ್ದೀವಿ. ಓಕೆ, ಇದು ಅಡಲ್ಟ್ ಬೀಟಲ್. ಇದು ಇವರಿಗೆ ಡಾರ್ಕ್ಲಿಂಗ್ ಬೀಟಲ್ ಅಂತ ಕರೀತಾರೆ. ಡಾರ್ಕ್ಲಿಂಗ್ ಬೀಟಲ್ ಅಂತ ಕರೀತಾರೆ. ಏನಿದು ಕಾಕ್ರೋಚ್ ಜಾತಿನೇ? ಇನ್ಸೆಕ್ಟ್. ಕಾಕ್ರೋಚ್ ಕೂಡ ಇನ್ಸೆಕ್ಟ್. ಆಯ್ತಾ? ಸೊ ಬೀಟಲಿಂದ ಮೊಟ್ಟೆ ಇಡ್ತಾರೆ. ಮೊಟ್ಟೆ ಇಡಿದ್ಮೇಲೆ ಈ ಲಾರ್ವೆ ಸ್ಟೇಜ್ ಬರ್ತಾರೆ. ಇದು ಸೆಕೆಂಡ್ ಸ್ಟೇಜ್. ಇದು ಫಸ್ಟ್ ಸ್ಟೇಜ್ ಮೊಟ್ಟೆ, ಸೆಕೆಂಡ್ ಸ್ಟೇಜ್ ಲಾರ್ವೆ. ಈ ಲಾರ್ವೆ ಸ್ಟೇಜಲ್ಲಿ ಚೆನ್ನಾಗಿ ಕೂಡ ತಿಂತಾರೆ. ಚೆನ್ನಾಗಿ ಕೂಡ ತಿಂದು ನೆಕ್ಸ್ಟ್ ಪ್ಯೂಪಾ ಆಗ್ತಾರೆ. ಪ್ಯೂಪಾ, ಅಡಲ್ಟ್, ಲಾರ್ವೆ. ನೋಡೋದ್ರಲ್ಲೆಲ್ಲ ಸ್ಕೆಲೆಟನ್ ಬೆಳ್ಕೊಳ್ಳುತ್ತೆ. ಏನೊಂದು ಮೂವ್ ಆ ಕಡೆ ಈ ಕಡೆ ಮೂವ್ ಆಗಲ್ಲ, ಒಂದೇ ಕಡೆ ಕೂತ್ಕೊಳ್ತಾರೆ. ಅಂದರೆ ನೋಡೋಕ್ಕೆ ಒಂಥರ ನಿಮಗೆ ಡೆಡ್ ಥರ ಕಾಣಿಸುತ್ತೆ. ಈ ಒಳಗಡೆ ಗ್ರೋ ಆಗ್ತಾ ಇರ್ತದೆ ಅವ್ರಿಗೆ. ಮೇಲ್ಗಡೆ ಸ್ಕೆಲೆಟನ್ ಇರುತ್ತೆ, ಎಕ್ಸ್ಪೋಸ್ ಸ್ಕೆಲೆಟನ್ ಇರುತ್ತೆ, ಒಳಗಡೆ ಗ್ರೋ ಆಗ್ತದೆ. ಅಂದರೆ ಇದು ಬೇರೆ ಸ್ಪೀಷೀಸ್ದು. ಈ ಸ್ಪೀಷೀಸ್ ಮಾತ್ರ ಇಲ್ಲ, ಇದು ಬೇರೆ ಸ್ಪೀಷೀಸ್. ಈ ಸ್ಪೀಷೀಸು ಇದು ದೊಡ್ಡದಿರ್ತದೆ. ಆಮೇಲೆ ಕಾಕ್ರೋಚ್ ಇಲ್ಲ. ಇದು ಆಸ್ಟ್ರೇಲಿಯನ್ ಕಾಕ್ರೋಚ್. ಇದು ಫಾರಿನ್ ಕಾಕ್ರೋಚ್. ಇದು ನಮ್ಮ ಪ್ರಾಣಿಗಳಿಗೆ ಫೀಡಿಂಗ್ಗೋಸ್ಕರ ಅದನ್ನು ಕಲ್ತು. ದಿಸ್ ಇಸ್ ಜಸ್ಟ್ 10% ನಮ್ಮ ಹತ್ರ ಇರೋದು. ಇದು ಬರೀ 10% ಅಷ್ಟೇ. ಬೇರೆ ಕಡೆ ಇಟ್ಕೊಂಡಿದ್ದೀವಿ ನಾವು. ಜಸ್ಟ್ 10% ಅಷ್ಟೇ. ಯಾರು ತೊಗೊಳ್ತಾರೆ ಮನೆಗೆ? ಎರಡು. ಇದು ಬೇಬೀಸ್ ಅಲ್ಲ, ಇದು ಅಡಲ್ಟ್. ಸೆಕೆಂಡ್ ಬಿಗ್ಗೆಸ್ಟ್ ಗಾಡ್ ಈಮು ಎಗ್. ಇದು
ಈ ಕಡೆ ರೆಪ್ಟೈಲ್ ಸ್ನೇಕ್ ಎಗ್ ಇದೆ. ಸ್ನೇಕ್ ಎಗ್ ನೋಡಿದಿರಾ ಮುಂಚೆ ನೀವು? ಸ್ನೇಕ್ ಎಗ್, ಸ್ನೇಕ್ಸು ಎಲ್ಲ ರೆಪ್ಟೈಲ್ಸು ಮೊಟ್ಟೆ ಇಟ್ಟಾಗ ಈ ಥರ ಸಾಫ್ಟ್ ಶೆಲ್ ಇರುತ್ತೆ ಅವ್ರಿಗೆ ಮೊಟ್ಟೆ, ಹಾರ್ಡ್ ಶೆಲ್ ಇರೋಲ್ಲ ಮೊಟ್ಟೆ ಅವ್ರಿಗೆ. ಈ ಥರ ಕೋಳಿ ಮೊಟ್ಟೆ, ಪಕ್ಷಿ ಮೊಟ್ಟೆ ಥರ ಹಾರ್ಡ್ ಇರೋಲ್ಲ, ಸಾಫ್ಟ್ ಶೆಲ್ ಇರುತ್ತೆ. ಆಮೇಲೆ ಈ ಶೆಲ್ ಬಂದು ಲೆದರ್ ಸ್ಕಿನ್ನಿಂದ ಮೇಡಪ್ ಆಗುತ್ತೆ. ಲೆದರ್ ಸ್ಕಿನ್ ಇದು. ಕೆಳಗಡೆ ಅವ್ರ ಮೊಟ್ಟೆ ಇದು, ಆಮೇಲೆ ಇದು ಹೆಣ್ಣಾಗಿದ್ದು ಈ ಕಡೆ. ಈಗ ನೀವು ನೋಡ್ತಾ ಇರೋದು ಇದು ಲೇಜಿ ಫ್ರಾಗ್. ಆಲ್ಮೋಸ್ಟ್ 2 ಮಂತ್ಸಿಂದ ಅಲ್ಲೇ ಕೂತಿದೆಯಂತೆ. ನನಗಂತೂ ತುಂಬ ಆಶ್ಚರ್ಯ ಆಯಿತು. ಇಂಡಿಯಾದಲ್ಲಿ ಮಂಗೂಸಿ ನೋಡಿರ್ತೀವಿ ನಾವು, ಬಟ್ ನೀವು ಪೋಲ್ ಕ್ಯಾಟ್ ಅಂತ ಕೇಳಿರ್ಬೋದು. ನೀವು ಯುರೋಪಲ್ಲೆಲ್ಲ ಪೋಲ್ ಕ್ಯಾಟ್ಸ್ ಅಂತ ಇರುತ್ತೆ ಸ್ಪೀಶೀಸು, ಅದಕ್ಕೆ ರಿಲೇಟೆಡ್ ಇದು, ರೈಟ್. ಆ್ಯಂಡ್ ದಿಸ್ ಇವರು ನ್ಯಾಚುರಲ್ ಆಗಿ ನಮಗೆ ನೋಡೋಕ್ಕೆ ಸಿಗಲ್ಲ. ಫೆರೆಟ್ ಅಂತ ಬಂದು ಸ್ಪೀಶೀಸ್ ಇದು, ಫೆರತೋಸ್ ಅಂತ ಇದೆ ಹೆಸರಿಕ್ಕಿದ್ದೀವಿ ಇವರಿಗೆ, ರೈಟ್. ವೆರಿ ಆ್ಯಕ್ಟಿವ್, ಯಾವಾಗಲೂ ಯು ಕ್ಯಾನ್ ಸಿ ಈಸ್ ಆಲ್ವೇಸ್ ಸ್ಮೆಲ್ಲಿಂಗ್ ಆ್ಯಂಡ್ ಮೂವಿಂಗ್ ಅರೌಂಡ್, ಜಂಪಿಂಗ್, ವೆರಿ ಆ್ಯಕ್ಟಿವ್ ಗೈ. ಬಗ್ಗೆ ಹೇಳ್ತೀನಿ. ಸೊ ರೆಪ್ಟೈಲ್ಸ್ ಅಂದರೆ ಸರೀಸೃಪಗಳು. ಸೊ ನೀವೆಲ್ಲ ಸ್ನೇಕ್ಸ್, ಲಿಸರ್ಡ್ಸ್, ಟಾರ್ಟಾಯ್ಸ್, ಟರ್ಟಲ್ಸ್, ಅಲಿಗೇಟರ್ಸ್, ಲೈಕ್ ಮಾನಿಟರ್ ಲಿಸರ್ಡ್ಸ್ ಎಲ್ಲ. ಸೊ ಇವು ಚಿನ್ ಪಾರ್ಟ್ನ ನೋಡ್ಬೋದು, ಜಸ್ಟ್ ಬ್ಲ್ಯಾಕ್ ಥರ ಇದೆ. ಸೊ ಯಾವುದೇ ಥರ ಪ್ರೆಡಿಟರ್ಸು ಮತ್ತು ಡಾಮಿನೆನ್ಸ್ ಸೋರ್ಸಲ್ಲಿ ಬಂದಾಗ ಏನು ಮಾಡ್ತಾರೆ, ಆ ಚಿನ್ ಪಾರ್ಟ್ನ ಫುಲ್ ಪಫ್ ಅಪ್ ಮಾಡ್ಕೊಳ್ಬಿಡ್ತಾರೆ. ಅದು ಒಂಥರ ಬಿಯರ್ಡ್ ಥರ ಕಾಣಿಸುತ್ತೆ. ಸೊ ಹಾಗಾಗಿ ಇವ್ರನ್ನ ಬಿಯರ್ಡಿ ಅಂತ ಹೇಳ್ತೀವಿ. ಮತ್ತು ಡ್ರ್ಯಾಗನ್ಸ್ ಅನ್ನೋದು ಸೊ ಯಾಕೆ ಅಂತಂದರೆ ಇವ್ರಿಗೆ ಫುಲ್ ಸ್ಪೈಕ್ಸ್ ಇದೆ ಅವ್ರ ಬಾಡಿ ಮೇಲೆ ಮತ್ತು ಫೇಸಲ್ಲೆಲ್ಲ. ಸೊ ಹಾಗಾಗಿ ಅವ್ರಿಗೆ ಸೊ ಡ್ರ್ಯಾಗನ್ ಅಂತ ಹೇಳೋದು. ಸೊ ಇವರೆಲ್ಲ ಬಂದು ಆಸ್ಟ್ರೇಲಿಯಾನ ದೇಶದಿಂದ ಬಂದಿರೋದು. ಆಸ್ಟ್ರೇಲಿಯಾ ಒನ್ ಆಫ್ ಡ್ರೈ ಸ್ಪೇಸ್ ಆಗಿರೋದ್ರಿಂದ ಸೊ ನೀವು ನೋಡ್ಬೋದು ಇವ್ರಿಗೆ ಬಾಡಿ ಕಲರು ಸಿಮಿಲರ್ ಆಗಿದೆ, ಅವ್ರ ಸ್ಯಾಂಡ್ ಕಲರಲ್ಲಿ. ಸೊ ಈಸಿಯಾಗಿ ಮರೆ ಮಾಡ್ಕೋಬೋದು ಅನ್ನೋದಕ್ಕೋಸ್ಕರ. ಸೊ ಮತ್ತೆ ಇವರೆಲ್ಲ ಮಿಶ್ರಹಾರಿ. ಸೊ ಎಲ್ಲ ಥರ ತುಂಬ ಸ್ಪೈಕಿ ಥರ ಇರುತ್ತೆ. ಟ್ರೈ ಮಾಡೋದು. ಓಕೆ ಗೈಸ್, ಸೊ ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಇದನ್ನ ನಾವು ಬಿಯರ್ಡೆಡ್ ಸೊ ಇದನ್ನ ನಾವು ಬಾಲ್ ಪೈಥನ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಹೆಬ್ಬಾವು ಅಂತ ಹೇಳ್ತೀವಿ. ಸೊ ಇದು ಒನ್ ಆಫ್ ನಾನ್ ವೆನಮಸ್ ಸ್ನೇಕ್ಸ್, ಅಂದ್ರೆ ನಂಜಿ ಇರೋದಿಲ್ಲ. ಸೊ ಇದು ಒನ್ ಆಫ್ ಪೆಟ್ ಸ್ನೇಕ್ಸ್. ಸೊ ಹಾಗಾಗಿ ನಾನು ಕೂಡ ನನ್ನ ಕೈ ಮೇಲೆ ಇಟ್ಕೊಂಡಿದ್ದೀನಿ. ಹೊರಗಡೆ ಯಾವ್ದಾನ ಸ್ನೇಕ್ಸ್ ನೋಡಿದ್ರೆ ಏನ್ ಮಾಡ್ತೀರಾ, ಭಯ ಪಡ್ತೀವಿ, ಸುಡೋಗ್ತಾ ಇರ್ಬೇಕು. 6 to 7 ಸ್ಟೆಪ್ ಬ್ಯಾಕ್ ನಾವು ದೂರದಲ್ಲಿರ್ಬೇಕು. ಯಾಕೆ ಅಂದ್ರೆ ಯಾವ್ದ್ರಲ್ಲಿ ವಿಷ ಇದೆಯೋ, ಯಾವ್ದ್ರಲ್ಲಿ ನಂಚಿರೋದಿಲ್ವೋ ಅನ್ನೋದು ನಮಗೆ ಗೊತ್ತಾಗಲ್ಲ, ಐಡೆಂಟಿಫೈ ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾವು ದೂರ ಉಳಿಯೋದು ಬೇಕಾ? ಹೌದು, ಬೇಕು. ಇದರ ನಾವು ಇರೋದಿಕ್ ಆಗೋದಿಲ್ಲ. ಯಾಕಂದ್ರೆ ಈಸಿಯಾಗಿ ಒಂದು ಹಾವಿನ ಬಿಲ್ದೊಳಗಡೆ ಹೋಗೋದು ಒಂದೇ ಪ್ರಾಣಿ ಈ ಸ್ನೇಕ್ ಆಗಿರುತ್ತೆ. ಇಫ್ ಇನ್ ಕೇಸ್ ಸೊ ನೀವು ಒಂದು ಫೀಲ್ಡ್ ಅಲ್ಲಿ, ಒಂದು ಗ್ರೌಂಡ್ ಅಲ್ಲಿ ಒಂದು ಪೇರ್ ಆಫ್ ರ್ಯಾಟ್ಸ್ ನೋಡಿದ್ರೆ 5,000 ರ್ಯಾಟ್ಸ್ ಗಳಿರುತ್ತೆ. ಸೊ ಆ 5,000 ರ್ಯಾಟ್ಸ್ ಸುತ್ತಮುತ್ತ ಇದ್ರೆ ನಾವು ಬಿಲ್ಡಿಂಗ್ಸ್ ಸ್ನೇಕ್ಸ್ ಇರ್ಲೇಬೇಕು. ಸುತ್ತಮುತ್ತ ಹಾವುಗಳನ್ನ ನೋಡಿದ್ರೆ ಖುಷಿ ಪಡಿ, ಯಾಕಂದ್ರೆ ನಿಮ್ಮ ಮನೆಗಳಿಗೆ ಬರೋದಿಲ್ಲ. ಬರ್ತೀನಿ ಮ್ಯಾಮ್, ನಾನೇ ಕೆಳಗೆ ಬರ್ತೀನಿ. ಹೇಳ್ಬೇಕು ಏನ್ ಡಿಫ್ರೆನ್ಸ್, ಏನ್ ಯಾವ ಅನಿಮಲ್ ಇದೆ? ಟಾರ್ಟಾಯ್ಸ್. ಸೊ ಟಾರ್ಟಾಯ್ಸ್ ಎಲ್ಲ ಲ್ಯಾಂಡ್ ಅನಿಮಲ್ಸ್, ಮೋಸ್ಟ್ ಆಫ್ ದ ಟೈಮ್ ನೆಲದ ಮೇಲೆ ವಾಸ ಮಾಡುವಂತ ಪ್ರಾಣಿಗಳು. ಈ ಸ್ಪೀಶಿ ಟಾರ್ಟಾಯ್ಸ್ ನ ನಾವು ಸಲ್ಕಾಟಾ ಟಾರ್ಟಾಯ್ಸ್ ಅಂತ ಹೇಳ್ತೀವಿ. ಸೊ ಇವರೆಲ್ಲ ಬಂದು ಆಫ್ರಿಕಾನ ದೇಶದಿಂದ ಬಂದಿರೋ ಸೇಮ್ ಸ್ಪೀಶೀಸ್, ಸೇಮ್ ರಿಲೇಟಿವ್. ಬಟ್ ಆದ್ರೆ ಟಾರ್ಟಾಯ್ಸ್ ನೀವು ನೋಡೋದು, ಇವ್ರು ಯಾರನ್ನ ಗೆಸ್ ಮಾಡಕ್ಕಾಗತ್ತೆ ಏನ್ ಏಜ್ ಇರ್ಬೋದು ಇವ್ರಿಗೆ? 100. ಓಕೆ, ಬೇರೆ ಗೆಸ್ಸಿಂಗ್
ಆ ಪಾರ್ಟ್ ಆಫ್ ಸೈಜ್ ಅಷ್ಟು ಬೆಳೀತಾರೆ ಮತ್ತೆ ಅವ್ರ ಜೀವಾವಧಿ ಬಂದು 80 ರಿಂದ 150 ವರ್ಷ 80 to 150 ಇಯರ್ಸ್ ಗಂಟ ಬದುಕ್ತಾರೆ. ಸೊ ಜಸ್ಟ್ ಸ್ಮಾಲರ್ ಒನ್, ಇನ್ನೂ ಒಂದು ಸ್ಮಾಲರ್ ಒನ್ ಇಲ್ಲಿದೆ, ಜಸ್ಟ್ 4 years ಒನ್ ಏನ್ ನೋಡ್ತಾ ಇದ್ರೆ ಅದು ಜಸ್ಟ್ ಅಷ್ಟೇ. ಸೊ ಸನ್ಶೈನ್ ವಾಕ್ ಮಾಡ್ತಾ ಇರ್ತಾರೆ ಅಲ್ಲಿ ಇಲ್ಲಿ, ಜಸ್ಟ್ ಹತ್ರ ಬಂದ್ರೆ ನೀವು ಕೂಡ ಮುಟ್ಬೋದು, ಆದ್ರೆ ಟಚ್ ಮಾಡಿದ್ರೆ ದಯವಿಟ್ಟು ಯಾರು ಟ್ಯಾಪ್ ಮಾಡಬೇಡಿ, ಯಾಕಂದ್ರೆ ಇವ್ರಿಗೂ ಕೂಡ ಫೀಲ್ ಆಗುತ್ತೆ ನೀವು ಟಚ್ ಮಾಡೋದು. ಸೊ ರೈಟ್ ನಾವು ಸನ್ಶೈನ್ ಎಲ್ಲರೂ ನೆಲದ ಮೇಲೆ ನೋಡ್ಕೊಂಡು ನಿಧಾನಕ್ಕೆ ಇವಾಗ ಗೇಟ್ಸ್ ಹತ್ರ ವಾಕ್ ಮಾಡಿ ಸರ್. ಡ್ರಾಪ್ ಮಾಡಿ ಅವ್ರ ಹೋಟೆಲ್ ಡ್ರಾಪ್ ಮಾಡಿ ಎಲ್ರಿಗೂ.
ಮೇಲ್. ಓಕೆ, ಫಿಮೇಲ್ ಅಂತಾರೆ. ಇಲ್ಲಿ ನೋಡ್ಬೋದು ಮರಿಗಳಿದೆ, ಒಂದು ಮೇಲ್ಸ್ನೆಲ್ಲ ನೋಡ್ಕೊತಾ ಇದೆ. ಹಂಗೆ ಮಾಡ್ಬಾರ್ದು, ಮೇಲ್ಸ್ಗೆ ಹೆಂಗೆ ಗೊತ್ತಾಗುತ್ತೆ ಮೇಲು ಫಿಮೇಲು? ಇವ್ರಿಗೆ ಎಕ್ಸ್ಟರ್ನಲ್ ತರಿಸ್ಕೊಂಡು ಎಲ್ಲರೂ ಮುಟ್ಟಿದ್ರಾ? ವಿಹಾನ್ ಸೊ ನಿಜವಾಗ್ಲೂ ಓಡಾಡಿ ತುಂಬ ಸುಸ್ತಾಗೋಯಿತು. ಆಲ್ಮೋಸ್ಟ್ ನಾನು 1.5 ಅವರ್ ಓಡಾಡಿಕೊಂಡೇ ಇದ್ವಿ. ಸೊ ಬಿಕಾಸ್ ಅಷ್ಟು ಚೆನ್ನಾಗಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಗೆ ನಾನು ಇಲ್ಲಿ ಟಿಕೆಟ್ ಬಗ್ಗೆ ನಿಮಗೆ ಹೇಳಲೇಬೇಕು. ಇಲ್ಲಿ ಟಿಕೆಟ್ಸ್ ಬಂದು ಒಬ್ಬರಿಗೆ 400 ರುಪೀಸು. ಸೊ ನಾವು 3 ಜನ ಹೋಗಿದ್ದರಿಂದ ನಾವು 1200 ಪೇ ಮಾಡಿದ್ವಿ. ಬಟ್ ವರ್ತ್ ಅಂತ ಅನ್ನಿಸ್ತು ನನಗೆ. ಸೊ ಆಲ್ಮೋಸ್ಟ್ ನಾವು ಬೆಳಗ್ಗೆ ಒಂದು 11:15 ಸ್ಲಾಟ್ನ ಬುಕ್ ಮಾಡ್ಕೊಂಡಿದ್ವಿ. ಬಟ್ ನಾವು ಹೋಗೋ ಅಷ್ಟರಲ್ಲಿ 11:15ಗಿಂತ ಜಾಸ್ತಿನೇ ಆಗಿಬಿಟ್ಟಿತ್ತು. ನಾವು ಆಚೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು 1:45 ಏನೋ ಆಗಿತ್ತು. ಸೊ ಇಲ್ಲಿ 3 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಕೂಡ 400 ಸೇಮು. ಸೊ ನನ್ನ ಮಗನಿಗೆ 3.5. ಸೊ ಬಟ್ ಆದ್ರೂ ಅವರು 400 ತೊಗೊಂಡ್ರು. ಬಟ್ 3 ಇಯರ್ಸ್ಗಿಂತ ಬಿಲೋ ಇರೋರಿಗೆ ನೀವು ಕರ್ಕೊಂಡು ಹೋದರೆ ನೀವು ಅಲ್ಲಿಗೆ ಪ್ರೂಫ್ ತೋರಿಸ್ಬೇಕು ಮಕ್ಕಳಿಗೆ ಎಷ್ಟು 3ಗಿಂತ ಕೇಳ್ಪಟ್ಟಿದ್ದಿದ್ರೆ. ಸೊ ಬಟ್ ವರ್ತ್ ಅಲ್ವಾ. ಸೊ ಎನಿವೆ 400 ವರ್ತ್ ಅಂತಲೇ ಅನ್ನಿಸ್ತು ನನಗೆ. ಹಾಗೆ ನಾವು ಇವಾಗ ನೋಡ್ತಾ ಇದ್ದೀರಲ್ಲ ಅದು ಎಕ್ಸಿಟು. ಸೊ ಇಲ್ಲಿ ಪಾರ್ಕಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಖಂಡಿತ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಇದನ್ನು ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.